विधायक इकबाल हुसैन ने कहा, यह हमारा रोज का काम है, इसमें कुछ भी नया नहीं है। विकास कार्यों की शुरुआत करना मेरा कर्तव्य है। हमने पहले ही सभी पंचायतों के लिए सड़क नालियों के निर्माण और खासकर पीने के पानी की व्यवस्था के लिए धन जारी कर दिया है। ಅನುದಾನ ಬಿಡುಗಡೆ ಆಗಿರುವಂಥದ್ದು ಸಮರ್ಪಕವಾಗಿ ರಸ್ತೆಗಳಿಗೆ, ಚರಂಡಿಗಳಿಗೆ, ಅದು ವಿಶೇಷವಾಗಿ ಕುಡಿಯೋ ನೀರು ಬೇಸಿಗೆ ಈಗೆಲ್ಲ ಸೊ ಎಲ್ಲೂ ಕೂಡ ಲೋಪದೋಷ ಆಗಬಾರ್ದು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂಥೇಳಿ ಹೆಚ್ಚಿನ ರೀತಿಯಲ್ಲಿ ಕುಡಿಯೋ ನೀರಿಗೆ ಆದ್ಯತೆಯನ್ನು ಕೊಟ್ಟು ರಸ್ತೆ, ಚರಂಡಿ, ಶಾಲೆಗಳು, ದೇವಸ್ಥಾನಗಳು ಏನೆಲ್ಲ ಜನರು ಕೆರೆ ಕಟ್ಟೆಗಳು ಇವತ್ತು ನೀರು ಕೇಳ್ತಾ ಇದ್ದಾರೆ. ವ್ಯವಸಾಯ ಮಾಡಬೇಕು, ನಾವೆಲ್ಲರೂ ಕೂಡ ಬದುಕನ್ನು ಕಟ್ಕೋಬೇಕಂತ ಹೇಳಿದ್ದಾರೆ. ಕೆಲವು ಉಪಗ್ರಾಮಗಳಲ್ಲಿ ಹಕ್ಕುಪತ್ರಗಳನ್ನು ಕೇಳ್ತಾರೆ. ಎಷ್ಟು ಉಪಗ್ರಾಮ ಮಾಡಿದ್ದಾರೆ, ಯಾರ್ಯಾರಿಗೆ ಹಕ್ಕುಪತ್ರ ಕೊಡಬೇಕು, ಮತ್ತು ಬಗರುಕುಂ ಸಾಕೊಂಡಿದ್ದು ನಮೂನೆ 50, 53, 57ರಲ್ಲಿ ಎಷ್ಟು ಜನ ಅರ್ಜಿಗಳು ಹಾಕ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ನಾನು ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡೋಕೆ ಬಂದಿದ್ದೀವಿ. ಇವತ್ತು ಮಾಗೇನಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 5 ಕೋಟಿ ರೂಪಾಯಿಗೆ ನಾವು ಅಭಿವೃದ್ಧಿ ಕೆಲಸಗಳು ಚಾಲನೆ ಕೊಡೋದು. ಒಟ್ಟಾರೆ ಈ ಪಂಚಾಯತಿಗೆ ನಾವು ಇದುವರೆಗೆ 15 ಕೋಟಿ ರೂಪಾಯಿ ನಾವು ಈಗಾಗಲೇ ನಾವು ಕೆಲಸಗಳಿಗೆ ಚಾಲನೆ, ಇದು 5 ಕೋಟಿ ಸೇರಿಸಿ 15 ಕೋಟಿ ರೂಪಾಯಿಗೆ ನಾವು ರಸ್ತೆ, ಚರಂಡಿ ಕೆಲಸ ಮಾಡಿದ್ವಿ. ಕೆಂಜಗರಹಳ್ಳಿ, ಮಾಗೇನಹಳ್ಳಿಯಿಂದ ಕೆಂಜಗರಹಳ್ಳಿವರೆಗೂ ಕೂಡ ಈಗ ಟಾರ್ ರೋಡ್ ಮಾಡಿಸ್ತಾ ಇದ್ದೀವಿ. ಅದು ಕೂಡ ಒಂದು 3 ಕೋಟಿ ರೂಪಾಯಿ ದುಡ್ಡಿದೆ. ಸೊ ಎಲ್ಲ ರೀತಿಯಲ್ಲೂ ಕೂಡ